ಬಿಡದಿ ಟೌನ್ಶಿಪ್ ವಿಚಾರವಾಗಿ ಬಿಡದಿ ರೈತರ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಅವರು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ವಿಧಾನಸೌಧದ ಹಾಲ್ನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಸಭೆಯನ್ನು ನಡೆಸ್ತಾ ಇರೋದು. ಪ್ರಜಾಪ್ರಭುತ್ವದಲ್ಲಿ ಪಾದಯಾತ್ರೆ ಮಾಡಲಿ, ಜೆಡಿಎಸ್ನವರು ಎಷ್ಟು ಬೇಕಾದರೂ ನಡೆಯಲಿ. ರೈತರ ಜೊತೆ ಸಭೆ ಬಳಿಕ ಡಿಕೆ ಶಿವಕುಮಾರ್ ಅವರು ಕೊಟ್ಟಂತ ಹೇಳಿಕೆ, ಅವರನ್ನ ಬಿಟ್ಟು ಬಿಡಿ ಅಂತ ಪೊಲೀಸರಿಗೆ ಹೇಳಿದ್ದೇನೆ. ಬೆಂಗಳೂರಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿರೋದು. ಈಗ ಇದು 9,000 ಚಿಲ್ಲರೆ ಎಕರೆ ಇತ್ತು. 1,000 ಎಕರೆ ಅಷ್ಟು ಗಾಲೆ ಜಗದೀಶ್ ಶೆಟ್ಟರ್ ಇದ್ರು, ಬಿಜೆಪಿ ಗವರ್ಮೆಂಟ್ ಇತ್ತು. ಆಗ ದುಡ್ಡಂತೂ ಕೊಟ್ಟಿದ್ದಾರೆ. ರೈತರು ತಗೊಂಡ್ರಲ್ಲ, ಆಗ ಯಾಕೆ ಇದನ್ನ ನಿಲ್ಲಿಸು ಅಂತ ಹೇಳಿಲ್ಲ. ಇವರೇ ನಿಂತ್ಕೊಂಡು ದುಡ್ಡು ಕೊಡ್ಸಿದ್ರಲ್ಲ ಅವ್ರಿಗೆಲ್ಲ. ಅದು ಕೆಡಿಬಿಯಿಂದ ಅದೇ ಈ ನೋಟಿಫಿಕೇಶನ್ ಆಗಿ ಜಮೀನ್ ಪೈಕೇನೆ ದುಡ್ಡು ಕೊಡ್ಸಿದಾರಲ್ಲ. 80 ಲಕ್ಷ 90 ಲಕ್ಷ ಕೊಡ್ಸಿದಾರೆ. ಯಾಕೆ ಅವ್ರು ನಿಲ್ಲಿಸಲಿಲ್ಲ? ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಲಿ, ಅದೆಲ್ಲ ನಾನು ಮಾತಾಡ್ತೀನಿ. ನಾನು ಈಗ ಪಾಪ ರೈತರುಗಳು ನಮ್ಮ 2-3 ನೋಟಿಫಿಕೇಶನ್ ಬಿಟ್ಬಿಟ್ಟಿದ್ದೀರಿ ಅಂತ ಹೇಳಿದ್ದಾರೆ. ಅದನ್ನು ನಾನು ಕೇಳ್ತೀನಿ, ಎಂತಕ್ಕೆ ಬಿಟ್ರು, ಏನು ಬಿಡಲ್ಲ, ಯಾವುದು ಬಿಡ್ತಾ ಇಲ್ಲ. ಪಾಪ ರೈತರಿಗೆ ತೊಂದರೆ ಆಗಬಾರ್ದು ರೆಡ್ ಝೋನ್ ಇಂದ ಅಂತೇಳಿ ಅವರೆಲ್ಲ ಬಂದು ನಾವು ದುಡ್ಡು ತಗೋತೀವಿ, ನಾವು 10 ಜನ ಅರ್ಧ ಉಳಿಸ್ಕೊಳ್ತೀವಿ 50% ಅಂತ ಪಾಪ ಕಾತರದಿಂದ ಬಂದು ಕೇಳ್ಕೊಂಡ್ರು. ನಾನು ಅಧಿಕಾರಿಗಳ ಹತ್ರ ಮಾತಾಡ್ತೀನಿ. ಈಗ ಇದು 9,000 ಚಿಲ್ಲರೆ ಎಕರೆ ಇತ್ತು.